ನಾವು ಮಾಡಿರುವಂಥ ಸವಾಸಗಳು ಅಥವಾ ಯಾರ್ದೋ ಒಂದು ಕೆಲವರು ದುಷ್ಟರಿಂದ ಕೆಲವು ನೀಚ ಸವಾಸದಿಂದ ನಮಗೆ ಪ್ರಾಬ್ಲಮ್ಗಳಾಗುತ್ತವೆ. ಸೊ ಅದಕ್ಕೊಂದು ವಿಕ್ಟಿಮ್ ಆಗಿದ್ದೆ ನಾನು. ನನ್ನ ಮೇಲೆ ಒಂದು ಸುಳ್ಳು ಆಪಾದನೆ ಬಂದಿತ್ತು. ನೀವು ಎಷ್ಟೇ ಸ್ಟ್ರಾಂಗ್ ಇರಿ, ಇದನ್ನ ಫೇಸ್ ಆದ್ಮೇಲೆ ನಾನು ಬದುಕಿರ್ಬೇಕು ಅನ್ನೋ ಮಟ್ಟಿಗೂ ಒಂದೊಂದ್ಸತಿ ಥಾಟ್ಸ್ ಹೋಗುತ್ತೆ. ಸೊ ಇದರಿಂದ ಸುಮಾರು ಸಂಬಂಧಗಳನ್ನ ನಾನು ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಇದು ನನಗೆ ಒಂದು ಟೈಮಲ್ಲಿ ಏನು ಅನ್ನಿಸ್ತು, ಬೇಕಿತ್ತಾ ಇಷ್ಟು ಅಗ್ರೆಷನ್ನು? ಒಂದೊಂದ್ಸರ್ತಿ ಸಂಬಂಧಗಳ ಮಧ್ಯೆ ಸರಿ ತಪ್ಪುಗಿಂತ ಜಾಸ್ತಿ ನಾವು ಕ್ಷಮೆ ಕೊಟ್ಟು ಅದನ್ನ ಇಗ್ನೋರ್ ಮಾಡಿದ್ರೆ ಸಂಬಂಧಗಳು ಉಳಿಯುತ್ತವೆ. ನಿಮ್ದು ಲವ್ ಅರೇಂಜಾ? ನಂದು ಎರಡೂ ಇಲ್ಲ, ನಾನು ಸಿಂಗಲ್. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ನನ್ನ ಗೆಸ್ಟ್ ಜೈ ಮಹಾಕಾಲ್ ಧ್ರುವಂತ್ ಅವರು ಇದ್ದಾರೆ. ಸರ್ ಹಾಯ್. ಹಾಯ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್. ಜೈ ಮಹಾಕಾಲ್. ಅದು ನೀವೊಂದು ಪಿಚ್ಚಲ್ಲಿ ಹೇಳ್ತೀರಲ್ಲ ಆ ತರ ಬರಬೇಕು. ಅದು ಆ ಪಿಚ್ಚನು ಹಂಗೆ ಇರಬೇಕು. ಆ ಪಿಚ್ಚಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಗೆ ಆ ಟೈಪ್ ಪಿಚ್ಚನೇ ಇರಬೇಕು. ಅಲ್ಲಿ ಆ ರೋಷಕ್ಕೆ ಆ ಜೋಶಲ್ಲಿ ಅದು ಬಹಳ ನ್ಯಾಚುರಲ್ ಆಗಿ ಬರ್ಬೇಕು. ಅದು ಇವಾಗ ಒಂದು ಕಾಮ್ ಆಗಿರೋದ್ರಿಂದ ಹೌದು, ಅದೀಗ ಮಾಡಿದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಹೇಳಿದಾಗ ಆಗುತ್ತೆ. ಸೊ ಹಾಗೆ ಹೌದು. ಎಸ್, ಹೆಂಗ್ ನಡೀತಾ ಇದೆ ಲೈಫ್? ಜನಗಳ ಆಶೀರ್ವಾದ, ಜನಗಳ ಪ್ರೀತಿ. ಕಲಾವಿದನಾಗಿ ನಾವು ಎಷ್ಟೋ ವರ್ಷಗಳ ಹಿಂದೆ ಕಂಡಂತ ಕನಸು ಇವತ್ತು ಒಂದಿಷ್ಟು ಸಾರ್ಥಕತೆ ಆಗಿದೆ ಜನಗಳ ಆಶೀರ್ವಾದದಿಂದ. ಬಹಳ ಸಂತೋಷವಾಗಿದೆ. ನೈಸ್, ಕೇಳಕ್ಕೆ ಚೆನ್ನಾಗಿದೆ. ಆಮೇಲೆ ಈಗ ಎಷ್ಟೋ ಜನ ನೀವು ಹೆಂಗಿತ್ತು ಅಂತಂದ್ರೆ ಬಿಗ್ ಬಾಸ್ ಬರ್ತಿದ್ದಂಗೆ ಒಂದು ಲಾಂಗ್ ಹೇರು, ಏನೋ ಒಂದು ಸ್ವ್ಯಾಗ್ ಇತ್ತು. ಸೊ ಬಿಗ್ ಬಾಸ್ ಮುಗಿತಿದ್ದಂಗೆ ಹೇರ್ಗೆ ಒಂದು ಕತ್ರಿ ಹಾಕಿಸ್ಬಿಟ್ರಿ. ಎಷ್ಟು ಜನ ಕೇಳ್ತಾ ಇದಾರೆ ಲೆಂತ್ ಹೇರ್ ಬೇಕು, ಇಲ್ಲ ಇದೇ ಹೇರ್ ಶಾರ್ಟ್ ಹೇರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೀರಾ ಸ್ಮಾರ್ಟ್ ಆಗಿ ಅಂತ. ಆಕ್ಚುಲಿ ಇದ್ರ ಬಗ್ಗೆ ಬಹಳ ಮಿಕ್ಸ್ಡ್ ಒಪಿನಿಯನ್ ಇದೆ, ಬೇಕು ಬೇಡ ಅಂತ. ಹೌದು, ಕೆಲವರಿಗೆ ನಂದು ಲಾಂಗ್ ಹೇರ್ ಇಷ್ಟ ಆಗ್ತಾ ಇರ್ಲಿಲ್ಲ, ಕೆಲವ್ರಿಗೆ ತುಂಬಾ ಇಷ್ಟ. ಈಗ್ಲೂ ಹೇಳ್ತಾರೆ ನಿಮ್ದು ಆ ಉದ್ದ ಕೂದ್ಲಿದ್ದಾಗ್ಲೇ ಅದು ನಾನು ಟೈ ಮಾಡ್ತಾ ಇದ್ನಲ್ಲ ಹಿಂದೆ, ಅದೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಉದ್ದ ಕೂದ್ಲಿಗಿಂತ ಈಗ ಶಾರ್ಟ್ ಹೇರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ, ಬಿಗ್ ಬಾಸ್ಗೆ ಶಾರ್ಟ್ ಹೇರ್ ಅಲ್ಲೇ ಹೋಗ್ಬೇಕಿತ್ತು ನೀವು ಅಂತ. ಸೊ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಬರ್ತಿದ್ದಂಗೆ ಏನಕ್ಕೆ ಕಟ್ ಮಾಡಿಸಿದ್ದು? ಆಕ್ಚುಲಿ ಬರ್ತಿದ್ದಂಗೆ ನಾವು ಇಂಟರ್ವ್ಯೂ ತಗೊಂಡ್ರಿ, ನನಗೂ ಸರ್ಪ್ರೈಸ್. ಬರ್ತಿದ್ದಂಗೆ ಅವ್ನು ಹೇರ್ ಕಟ್ ಅಲ್ಲಿ ಇದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ, ಒಂದು ನಾನು ಅದನ್ನ ತುಂಬಾ ಟೈಮ್ ಇಂದ ಕೂದಲನ್ನ ಬೆಳೆಸ್ತಾ ಇದ್ದೆ. ಮತ್ತೆ ಜನರಲ್ ಆಗಿ ನಂದು ಕೂದಲು ಕರ್ಲಿ, ನೀವು ಸುದೀಪ್ ಸರ್ದು ಮಾರ್ಕ್ ಅಲ್ಲಿ ನೋಡಿದ್ರಲ್ಲ, ಸೊ ಅದ್ರ ತರನೇ ಲಾಂಗ್ ಆಗಿ ಕರ್ಲಿ ಇತ್ತು. ನಾನು ಸುದೀಪ್ ಸರ್ ಅವ್ರದ್ದು ಸ್ಟ್ರೈಟ್ ಇತ್ತು, ನನಗೆ ಆ ಟೈಪ್ ಕೂದಲು ಇಷ್ಟ ಅಂತ ಹೇಳಿ ನಾನು ಕೆರಾಟಿನ್ ಮಾಡಿಸಿ ಸ್ಟ್ರೈಟ್ ಮಾಡಿಸ್ಕೊಂಡೆ. ಸೊ ಕ್ವಾಲಿಟಿ ಆಫ್ ಹೇರ್ ಎಲ್ಲ ಹಾಳಾಯ್ತು. ಸೊ ಅದನ್ನ ಮೇಂಟೈನ್ ಮಾಡೋದೆಲ್ಲ ಬಹಳ ಕಷ್ಟ ಆಗ್ತಿತ್ತು, ಮತ್ತೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಮತ್ತೆ ನನಗೆ ಬೇಕಾದಾಗ ಸೆಟ್ ಆಗ್ತಾ ಇರ್ಲಿಲ್ಲ ಕೂದಲು. ಸೊ ಮತ್ತೆ ಶೋ ಅಲ್ಲೇ ನಾನು ಅದನ್ನ ತೆಗೆದು ಒಂದು ಹೊಸ, ಬಿಕಾಸ್ ಆ ಶೋ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ. ಸೊ ಆ ಶೋ ಅಲ್ಲಿ ಇದ್ದಾಗಲೇ ಒಂದು ಹೊಸ ಲುಕ್, ಒಂದು ಹೊಸ ಅಟೈರ್ ಅಲ್ಲಿ ನಾನು ಹೊರಗಡೆ ಬರಬೇಕು ಅಂತ ಇತ್ತು. ಸೊ ದಟ್ಸ್ ದ ರೀಸನ್ ನಾನು ಚೇಂಜ್ ಮಾಡಿದ್ದು. ಈಗ ಇನ್ನು ಮುಂದೆ ಮತ್ತೆ ನಾನು ಕರ್ಲಿ ಬಿಡಬೇಕು ಅಂತ ಇದ್ದೀನಿ. ಎಸ್ ಎಸ್ ಎಸ್. ಈಗ ಬಿಗ್ ಬಾಸ್ ಗಿಂತ ಮುಂಚೆ ಜೀವನದ ಒಂದು ಅಧ್ಯಾಯ, ಆಫ್ಟರ್ ಬಿಗ್ ಬಾಸ್ ಇನ್ನೊಂದು ಅಧ್ಯಾಯ. ಸೊ ಹಳೆ ಅಧ್ಯಾಯದಿಂದ ಕಂಪ್ಲೀಟ್ ಆಗಿ ಆಚೆ ಬಂದಿದ್ದೀರಾ, ಇಲ್ಲ ಸಮ್ ಟೈಮ್ಸ್ ಎಲ್ಲೋ ಲೋನ್ಲಿ ಆಗಿ ಕೂತಿದ್ದಾಗ ಅದಾಗಬೇಕಾಗಿತ್ತ ಲೈಫಲ್ಲಿ ಅನ್ನೋದೇನಾರೋ ಇವತ್ತಿಗೂ ಏನೋ ಸ್ವಲ್ಪ ನನ್ನ ತಲೆಯಲ್ಲಿ ಏನೋ ಒಂಚೂರು ಓಡುತ್ತೆ ಹಳೇದು ಅಂತಂದ್ರೆ ಅದರ ವಿಷಯಗಳು? ಒಂದು ಏನು ಹೇಳ್ತೀವಿ ಅಂತಂದ್ರೆ, ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕೆಲವು ಅವನ ಸ್ವಯಂ ಕನಸುಗಳಿರುತ್ತೆ. ನಾನು ಹೀಗಿರಬೇಕು, ಹೀಗಾಗಬೇಕು ಅಂತ. ಒಂದೊಂದ್ಸರ್ತಿ ಬೇರೆಯವ್ರನ್ನ ನೋಡಿ ಇನ್ಫ್ಲುಯೆನ್ಸ್ ಆಗ್ತೀವಿ, ಈ ರೀತಿ ಆಗ್ಬೇಕು, ನಾವು ಇವ್ರ ಥರ ಆಗಬೇಕು, ಅವ್ರ ಥರ ಆಗಬೇಕು ಅಂತ. ಒಂದೊಂದ್ಸರ್ತಿ ನಮ್ಮ ಲೈಫ್ ಇದೆಯಲ್ಲ ಅನ್ಪ್ರೆಡಿಕ್ಟಬಲ್. ಅದು ನಾವು ಅನ್ಕೊಂಡಿರಲ್ಲ, ಕೆಲವೆಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದೋಗ್ತವೆ. ಒಂದೊಂದ್ಸರ್ತಿ ನಾವು ನೇರವಾಗಿ ಕಾರಣ ಆಗಿರೋದ್ರಿಲ್ಲ, ನಾವು ಮಾಡಿರುವಂಥ ಸವಾಸಗಳು ಅಥವಾ ಯಾರ್ದೋ ಒಂದು ಕೆಲವರು ದುಷ್ಟರಿಂದ, ಕೆಲವು ನೀಚ ಸವಾಸದಿಂದ ನಮಗೆ ಪ್ರಾಬ್ಲಮ್ಗಳಾಗುತ್ತವೆ. ಸೊ ಅದಕ್ಕೊಂದು ವಿಕ್ಟಿಮ್ ಆಗಿದ್ದೆ ನಾನು. ಸೊ ನಂತರ ಆ ಟೈಮಲ್ಲಿ ಬಹಳ ಬೇಜಾರಾಯಿತು. ಯಾಕಂತಂದ್ರೆ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಭಾಳ ಚೆನ್ನಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ.
ಸೊ ಈ ರೀತಿ ಆಗಬಾರ್ದಿತ್ತು, ಏನು ಅನ್ಕೋತಾರೋ ಜನಗಳು. ಸೊ ಮತ್ತೆ ನಾನು ಸ್ವಲ್ಪ ಸ್ಪಿರಿಚುವಲ್, ನಿಮಗೆ ಗೊತ್ತು. ಸೊ ಎಲ್ಲವನ್ನು ದೇವ್ರ ಮೇಲೆ ಹಾಕಿದ್ದೆ. ಮತ್ತೆ ನಾನು ದೇವ್ರ ಹತ್ರ ಕೈ ಮುಗಿತಿದ್ದೆ, ಭಗವಂತ ನಿನಗೆ ಸತ್ಯ ಏನು ಅಂತ ಗೊತ್ತು, ನೀನೇ ನೋಡ್ಕೊ ಅಂತ ನಾನು ಬಿಟ್ಟಿದ್ದೆ ದೇವ್ರ ಮೇಲೆ. ಸೊ ತದಾದ ನಂತರ ಬಂದಿದ್ದೆ ಈ ಬಿಗ್ ಬಾಸ್. ಸೊ ನನಗೆ ಒಂದು ವೇದಿಕೆ ಸಿಕ್ತು, ನಾನು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನನ್ನ ಮನಸ್ಸಲ್ಲಿ ಏನಿದೆ, ನಾನು ಹೇಗಿದ್ದೀನಿ, ನಾನು ಯಾರು ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಬಹಳ ವೇದಿಕೆ ಸಿಕ್ತು. ಮತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಬಿಗ್ ಬಾಸ್ ಅಲ್ಲಿ ನಾನು ಎಲ್ಲೂ ನನ್ನನ್ನು ನಾನು ಬಿಟ್ಕೊಡ್ಲಿಲ್ಲ. ನನ್ನ ಏನು ನಿಲುವುಗಳಿತ್ತು, ನಾನು ಹೇಗೆ ಹೀಗಿರ್ಬೇಕು ಅಂತ ಇತ್ತು, ನಾನು ಹಾಗೇ ಇದ್ದೆ. ಬೇಕಾದ್ರೆ ಅಲ್ಲಿ 4 ದಿವಸ ಇರಲಿ ಅಥವಾ 4 ತಿಂಗಳಿರಲಿ, ನಾನು ಇರೋದು ಹೀಗೆ, ನನ್ನ ನಿಲುವುಗಳು ಹೀಗೆ, ನನ್ನ ವಿಚಾರಗಳು ಹೀಗೆ, ನಾನು ಹೀಗೆ ಇರ್ತೀನಿ ಅಂತ. ಬಟ್ ಭಗವಂತ ಕೈ ಹಿಡಿದು ನಡೆಸಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಪ್ರೀತಿ ಜನಗಳಿಂದ ಸಿಗುವಾಗ ಮಾಡಿದ್ರು. ಜಯ ಮಹಾಕಾಲ ಆಶೀರ್ವಾದ. ನಿಮ್ದು ಲವ್ ಅರೇಂಜಾ? ನಂದು ಎರಡೂ ಇಲ್ಲ, ನಾನು ಸಿಂಗಲ್. ಎರಡೂ ಇಲ್ಲ. ಏನಕ್ಕೆ ಸಮಟೈಮ್ಸ್ ಕೇಳಿದೆ ಅಂದ್ರೆ, ಒಂದು ಜನರಲ್ ಟಾಪಿಕ್, ನಿಮ್ದು ಅಂತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ದೇವ್ರನ್ನ ನಂಬ್ತೀವಿ, ಕಷ್ಟನೋ ಸುಖನೋ ನೀನ್ ನೋಡ್ಕೊಳಪ್ಪ ಅಂತ ಅನ್ಕೊಂಡು ನೀವ್ ಹೇಳ್ದಂಗೆ ದೇವ್ರ ಮೇಲೆ ಒಂದು ಭಾರ ಹಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಲೈಫ್ ಮಾಡ್ತಾ ಇರ್ತೀವಿ. ಸಮಟೈಮ್ಸ್ ಲವ್ ಇಲ್ಲ ಅಪ್ಪ ಅಮ್ಮ ನೋಡೋ ಹುಡುಗಿನೋ ಏನೋ ಒಂದು ಆಗುತ್ತೆ. ಈಗ ಲವ್ ಮಾಡಿದ್ರು ಸೇರ್ಸೋದ್ ಕಾರಣ ದೇವ್ರು, ಅರೇಂಜ್ ಆಗಿದ್ರು ಅವರೇ ಕಾರಣ ನೋಡಿ, ಅವ್ರ ಫ್ಯಾನ್. ಸೊ ಸಮಟೈಮ್ಸ್ ನಾವು ಏನ್ ಅನ್ಕೊಳಲ್ವೋ ಅದಾದಾಗ ಅವಾಗ್ಲೂ ದೇವ್ರ ಮೇಲೆ ಭಾರ ಬಿಡ್ಬೇಕಾಗತ್ತೆ, ಇಲ್ಲ ನಾನ್ ಮಾಡಿದ ಎಡವಟ್ಟು ಅಂತ ಅನ್ಸುತ್ತೆ. ದೇವ್ರ ಮೇಲೆ ಭಾರ ಹಾಕೋದು ಓಕೆ. ಒಂದೊಂದ್ಸರ್ತಿ ಈಗ ನೋಡಿ, ಯಾವುದೇ ಒಂದು ಸಮಸ್ಯೆ ಆದ್ರೂ ತುಂಬಾ ಜನಗಳಿಗೆ ಅವ್ರು ಒಪ್ಕೊಳ್ಳೋದಿಲ್ಲ ನನ್ನಿಂದ ಆಗಿದೆ ಅಂತ, ನಂದು ತಪ್ಪಿದೆ ಇದರಲ್ಲಿ, ನನ್ನ ಭಾಗ ಇದೆ ಅಂತ ಅನ್ನೋದು ಒಪ್ಕೊಳ್ಳೋದಿಲ್ಲ. ಅದು ಬಹಳ ತಪ್ಪು. ಯಾವುದಕ್ಕೆ ಆಗಿರ್ಲಿ, ಈಗ ಇನ್ನೊಬ್ರು ನನಗೆ ಮೋಸ ಮಾಡ್ತಾರೆ ಅಂತಂದ್ರೆ ಅವ್ರು ಸಹವಾಸ ಮಾಡಿದ್ ನನ್ನ ತಪ್ಪು. ಹಿಂದೆ ಮುಂದೆ ಯೋಚನೆ ಮಾಡದೆ, ಅವ್ರ ಬಗ್ಗೆ ತಿಳ್ಕೊಳ್ದೆ ನನ್ನನ್ನು ನಾನು ಅವ್ರಿಗೆ ಬಿಟ್ಕೊಟ್ಟಿದ್ದು ನನ್ನ ತಪ್ಪು. ಸೊ ಇದೆಲ್ಲ ನಮ್ಮದೇ ತಪ್ಪುಗಳು, ಸ್ವಯಂ ತಪ್ಪುಗಳು. ಇದು ನಮಗೆ ಗೋಚರ ಆಗಬೇಕು, ಇದು ನಮ್ಮ ಕಲಿಕೆಗಳು. ಸೊ ತುಂಬ ಜನ ಅದನ್ನು ಹೊರತುಪಡಿಸಿ ಇನ್ನು ಕೆಲವ್ರಿಗೆ ಏನೇನೋ ಜೀವನದಲ್ಲಿ ಏನು ಡಿಸಾಸ್ಟರ್ಗಳಾಗಿದೆ, ಅದು ಅವರು ಸ್ವಯಂ ಮಾಡಿರೋದು. ನೀವು ಅದನ್ನ ಕೂತ್ಕೊಂಡು ಶಾಂತವಾಗಿ ನಾವು ಅದನ್ನ ಯೋಚನೆ ಮಾಡಿದಾಗ ಅದರಲ್ಲಿ ನಮ್ದೇ ತಪ್ಪು ಕಾಣಿಸುತ್ತೆ. ಯೋಚನೆ ಮಾಡುವಷ್ಟು ಒಂದಷ್ಟು ತಪ್ಪುಗಳು ಇರುತ್ತೆ, ಆಫ್ಟರ್ ದಟ್ ಅದೆಲ್ಲೋ ಒಂದ್ ಕಡೆ ಗಿಲ್ಟ್ ಕಾಡುತ್ತೆ. ಇನ್ನೊಂದು ಏನು ಅಂತ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ತಪ್ಪು ಮಾಡೋದು, ತಾನು ತಪ್ಪು ಮಾಡಿ ಅದಕ್ಕೆ ಸಮರ್ಥನೆ ಮಾಡ್ತಾರೆ ಒಪ್ಕೊಳ್ಳೋದಕ್ಕಿಂತ. ಅದು ಬಹಳ ದೊಡ್ಡ ತಪ್ಪು. ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಇರುತ್ತೆ ನಾನು ಮಾಡಿರೋದು ತಪ್ಪು ಅಂತ, ಆದ್ರೆ ಅದನ್ನ ಸಮರ್ಥನೆ ಮಾಡ್ಕೊಂಡು ಅಥವಾ ಬೇರೆಯವ್ರ ಮುಂದೆ ನಾನು ಚಿಕ್ಕವನಾಗ್ತೀನಿ ಅನ್ನೋ ಇದಕ್ಕೆ ಅವ್ರು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅದು ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಬಟ್ ದೇರ್ ಈಸ್ ಅ ರಿಯಲೈಸೇಷನ್ ಟೈಮ್, ಒಂದು ಸೆಲ್ಫ್ ರಿಯಲೈಸೇಷನ್ ಅಂತ ಇದೆ. ಆ ಟೈಮ್ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ. ಅಟ್ಲೀಸ್ಟ್ ಅವರ ಡೆತ್ ಬೆಡ್ ಅಲ್ಲಾದ್ರೂ ಆ ರಿಯಲೈಸೇಷನ್ ಡೇ ಬರುತ್ತೆ. ಸೊ ಅಲ್ಲಿವರೆಗೆ ಬಿಟ್ಕೊಳ್ಬಾರ್ದು. ನಮ್ದು ಯಾವಾಗ ತಪ್ಪಾಗುತ್ತೆ ನಾವು ಇಮಿಡಿಯೇಟ್ ನನ್ನಿಂದ ಎಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡಿಕೊಂಡು ಯಾರಿಗೆ ಸಾರಿ ಕೇಳಬೇಕು ಕೇಳಿ, ಯಾರಿಗೂ ನಮ್ಮಿಂದ ಹೀಗೆ ಆಗಿದೆ ಅಂತ ಹೇಳಿದ್ರೆ ಅದು ಒಳ್ಳೇದು. ಆಮೇಲೆ ನಾವು ತಪ್ಪು ಮಾಡಲಿಲ್ಲ ಅಂತಂದ್ರೆ ಆ ಟೈಮಲ್ಲಿ ದೇವ್ರಿಗೆ ಬಿಡಿ, ನೀವು ಏನೋ ಮಾಡೋದಕ್ಕೆ ಹೋಗಬೇಡಿ. ನಾನು ತಪ್ಪು ಮಾಡಿಲ್ಲ, ನನ್ನಿಂದ ತಪ್ಪಾಗಿಲ್ಲ, ಆದರೆ ನನಗೆ ಮೋಸ ಆಗಿದೆ ಬೇರೆಯವರು ಅಂತಂದ್ರೆ ಅದನ್ನ ಒಂದು ಒಳ್ಳೆ ಸ್ಮೈಲ್ ಕೊಟ್ಟು ಅವರಿಗೆ ಅದನ್ನ ಸಾಕ್ಷಾತ್ ದೇವ್ರಿಗೆ ಬಿಡಿ. ಕರ್ಮ ಅವ್ರನ್ನ ಕ್ಲಾಸ್ ತಗೊಳ್ಳೋದನ್ನ ನೋಡಿ ಮಜಾ. ನಿಮಗೇನು ಸಿಗಬೇಕು ಅದು ದಕ್ಕತ್ತೆ. ಈ ಪ್ರಕೃತಿ ಯೂನಿವರ್ಸ್ ಏನಿದೆ ಅದು ನಿಮಗೆ ಕೊಟ್ಟೆ ಕೊಡುತ್ತೆ. ಅವ್ರಿಗೇನು ಪಾರ್ಸಲ್ ಕೊಡಬೇಕು ಅದನ್ನ ಕೊಟ್ಟೆ ಕೊಡುತ್ತೆ. ನೀವು ಫಸ್ಟ್ ಇಂದ ಒಂಥರ ಕಾಮ್ ವ್ಯಕ್ತಿನ ಇಲ್ಲ ಹೈಪರ್? ಹೆಂಗೆ? ನಾನು ತುಂಬಾ ಹೈಪರ್. ನಾನು ತುಂಬಾ ಶಾರ್ಟ್ ಟೆಂಪರ್. ನಾನು ಅದನ್ನೇ ಹೇಳಿದ್ದು. ನಾನು ಇವತ್ತು ಏನು ಯಾವ ಮಟ್ಟಲ್ಲಿದ್ದೀನಿ ನಾನು, ಅಥವಾ ಇವತ್ತೇನು ಜನಗಳ ಪ್ರೀತಿ ಸಿಕ್ಕಿದೆ ಅಥವಾ ನನಗೆ ಹೆಸರೇನು ಆಗಿದೆ, ನಾನಿವತ್ತು ನಾನು ಸತ್ಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮುಂಚೆ ಇದ್ದಿದ್ದು ನನ್ನ ತಪ್ಪುಗಳಿಂದ ತಿದ್ಕೊಂಡಿರುವಂಥ ವ್ಯಕ್ತಿ. ನಾನು ನನ್ನ ನಿಮಗೆ ಅನ್ಸಿದೆ ನಾನು ತಪ್ಪು ಮಾಡಿದ್ದೀನಿ? ಹೌದು. ಅದರಲ್ಲಿ ಏನು ನಾಚಿಕೆ ಮುಚ್ಚುಮರೆ ಮುಲಾಜ್ ಏನಿಲ್ಲ. ಯಾವ ರೀತಿಯಾಗಿ ತಪ್ಪುಗಳು? ನಾನು ಶಾರ್ಟ್ ಟೆಂಪರ್, ನಾನು ಇಮಿಡಿಯೇಟ್ ರಿಯಾಕ್ಟ್ ಆಗ್ತೀನಿ, ಚಿಕ್ಕ ವಿಷಯಕ್ಕೆ ಬೇಗ ರಿಯಾಕ್ಟ್ ಆಗ್ತೀನಿ. ಮತ್ತೆ ತಾಳ್ಮೆ ಬಹಳ ಕಡಿಮೆ. ಮತ್ತೆ ಯಾವ್ದಾದ್ರು ಹಿಂದೆ ರೀಸನ್ನ ತಿಳ್ಕೊಳ್ದೆ ಮುಂಚೆ ನನ್ನ ಕಣ್ಣು ಮುಂದೆ ಏನು ನಡೀತಾ ಅದ್ರ ಮೇಲೆ ರಿಯಾಕ್ಟ್ ಆಗ್ತಿದ್ದೆ. ಸೊ ಇದರಿಂದ ಸುಮಾರು ಸಂಬಂಧಗಳನ್ನ ನಾನು ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಇದು ನನಗೆ ಒಂದು ಟೈಮಲ್ಲಿ ಏನು ಅನ್ನಿಸ್ತು, ಬೇಕಿತ್ತ ಇಷ್ಟು ಅಗ್ರೆಷನ್ನು? ಒಂದೊಂದ್ಸರ್ತಿ ಸಂಬಂಧಗಳ ಮಧ್ಯೆ ಸರಿ ತಪ್ಪುಗಿಂತ ಜಾಸ್ತಿ ನಾವು ಕ್ಷಮೆ ಕೊಟ್ಟು ಅದನ್ನ ಇಗ್ನೋರ್ ಮಾಡಿದ್ರೆ ಸಂಬಂಧಗಳು ಉಳಿಯುತ್ತವೆ.
ನಾನು ಅದನ್ನು ಸರಿ ತಪ್ಪು ಅದ್ರ ಹಿಂದೆ ಹೋಗಿ ಕೆಲವು ಸಂಬಂಧಗಳನ್ನು ನಾನು ಕಳ್ಕೊಂಡಿದ್ದೀನಿ. ಅಂತ ಏನು ಪಶ್ಚಾತ್ತಾಪ ಇಲ್ಲ ಅದ್ರ ಬಗ್ಗೆ. ಆದರೆ ಇವತ್ತು ಏನಿದೆ ನನ್ನ ಕಾಮ್ನೆಸ್ ಏನಿದೆ, ಇವತ್ತೇನಿದೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನನ್ನ ಅಪ್ರೋಚ್ ಏನಿದೆ ಫಾರ್ ಸರ್ಟನ್ ಥಿಂಗ್ಸ್, ಇದು ಮುಂಚೆ ಇದ್ದಿದ್ರೆ ಲೈಫ್ ವುಡ್ ಹ್ಯಾವ್ ಬೀನ್ ಸ್ಟಿಲ್ ಮೋರ್ ಬ್ಯೂಟಿಫುಲ್ ಅಂತ ನನಗೆ ಅನ್ಸುತ್ತೆ. ತುಂಬ ಹೈಪರ್ ಇದ್ದಾಗ ಯಾರ ಮೇಲಾದ್ರೂ ಕೈ ಮಾಡಿದ್ದೀರಾ? ತುಂಬ ಕೈ ಮಾಡಿದ್ದೀನಿ. ಅದು ಈಗಿಂದ ಅಂತಲ್ಲ, UKG ಇಂದಾನೆ ಸ್ಟಾರ್ಟ್ ಆಗಿದೆ. ಅವಾಗಿಂದಾನೆ UKG ಇಂದಾನೆ ಸೆಟ್ಗಳಲ್ಲಿ ಯಾವ್ದಾರ ಆಗಿದೆಯಾ? ಆಗಿದೆ ಆ ಟೈಮಲ್ಲಿ ಸೆಟ್ಗಳಲ್ಲಿ ಅಂತಂದ್ರೆ ಸೆಟ್ಗಳಲ್ಲಿ ಜಗಳಗಳಾಗ್ತಿತ್ತು. ಕೈ ಒಂದು ಇಬ್ಬರ ಮೇಲೇನೋ ಮಾಡಿದ್ದೀನಿ, ಯಾಕಂದ್ರೆ ಅವರಿಂದ ದುರಂಕಾರದ ವರ್ತನೆ ಎಲ್ಲ ಬಂದಾಗ ನಮಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಕೆಲವರು ಬೇಕು ಅಂತಾನೆ ಟ್ರಿಗರ್ ಮಾಡೋ ಅಂತವ್ರು ಇರ್ತಾ ಇದ್ರು. ಆ ಟೈಮಲ್ಲಿ ತುಂಬಾ ಯಂಗ್ ಏಜ್ ಅಲ್ಲಿ ಬಂದಿದ್ದು ನಾನು, ನನ್ನ ಮೊದಲನೇ ಧಾರಾವಾಹಿ. ಸೊ ಆ ಟೈಮಲ್ಲಿ ಸಾಫ್ಟ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಮಾತ್ರ. ಆನ್ ಸ್ಕ್ರೀನ್ ಮಾತ್ರ ಸಾಫ್ಟ್ ಕ್ಯಾರೆಕ್ಟರ್, ಆಫ್ ಸ್ಕ್ರೀನ್ ತುಂಬಾ ಇದಿತ್ತು, ಜೋರಿದ್ದೆ ನಾನು. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಇಲ್ಲ, ಕ್ವಾರಂಟೈನ್ ಮಾಡ್ತಾರಲ್ಲ, ನನ್ನ ಮೇಲೆ ಒಂದು ಸುಳ್ಳು ಆಪಾದನೆ ಬಂದಿತ್ತು. ಆಗ ನನಗೆ ರಿಯಾಕ್ಟ್ ಅದು ಏನು ಮಾಡಿದ್ದಾರೆ ಏನು ಅಂತ ನಮಗೆಲ್ಲ ಗೊತ್ತಿಲ್ಲ, ಲಾಸ್ ಹೇಗೆ ವರ್ಕ್ ಆಗತ್ತೆ ಅಂತ. ನಮ್ಮ ಹಿಂದೆ ಏನು ಷಡ್ಯಂತ್ರ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಈ ಲವ್ ಟ್ರ್ಯಾಪ್ ಥರ ಭಾಳ ಚೆನ್ನಾಗಿ ಒಂದು ಪ್ಲ್ಯಾನ್ ಮಾಡಿ ನಮ್ಮನ್ನ ಮತ್ತೆ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಿ ನಮ್ಮ ಮೇಲೆ ಇಲ್ದಿರೋ ಒಂದು ಕೆಟ್ಟ ಆಪಾದನೆ ಮೂಲಕ ಬೇರೆ ಯಾವುದೋ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಒಂದೇ ಮಾಡಲಿಕ್ಕೆ ಸಾಧ್ಯ, ಬಿಕಾಸ್ ಇವತ್ತು ಕಾನೂನು ಗೊತ್ತು ನಿಮಗೆ. ಸೊ ಅದನ್ನು ಸುಳ್ಳು ಕಂಪ್ಲೇಂಟ್ನ ಹಾಕಿ ನನ್ನ ಮೇಲೆ ಏನೋ ನನ್ನ ಹೆಸರನ್ನ ಹಾಳು ಮಾಡಿ ನನ್ನ ಡಿಸ್ಟ್ರಾಯ್ ಮಾಡೋಂಥ ಭಾಳ ದೊಡ್ಡ ಇದಾಗಿತ್ತು. ಸೊ ಆ ಪ್ರೋಸೆಸ್ಸಲ್ಲಿ ಕೆಲವು ತನಿಖೆ ಆಗಲಿ ಅಥವಾ ಆ ಪ್ರೋಸೆಸ್ಸಲ್ಲಿ ಇದ್ದೆ ನಾನು. ಅದರಿಂದ ಭಾಳ ನನಗೆ ಡಿಸ್ಟರ್ಬ್ ಆಗಿದ್ದೆ ನಾನು. ಬಟ್ ಗಾಡ್ಸ್ ಗ್ರೇಸ್, ಲೈಕ್ ಐ ಸೆಡ್, ನೀವು ಏನು ತಪ್ಪು ಮಾಡಲಿಲ್ಲ ಅಂತಂದರೆ ಆ ಭಗವಂತ ನಿಮ್ಮ ಹಿಂದೆ ನಿಂತು ಕಾಯ್ತಾನೆ ಅಂತ. ಸೊ ಹಿ ಕೇಮ್, ಅವ್ರು ನನಗೇನು ಕೊಡಬೇಕಿತ್ತು ಕೊಟ್ಟರು, ನನ್ನ ಎಲ್ಲಿ ಕೈ ಹಿಡಿದು ಎತ್ತಬೇಕಿತ್ತು ಎತ್ತಿದ್ರು. ನಾನು ಅದನ್ನು ಫೇಸ್ ಮಾಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೆ. ಸದ್ಯ ನನ್ನ ಪಕ್ಕ ಕೂತಿದ್ದೆ. ಬಟ್ ಆ ಟೈಮಲ್ಲಿ ನಾವು ಅಂದ್ಕೊಂಡಿರಲ್ಲ ಇಂಥ ಜಾಗದಲ್ಲಿ ಬಂದು ನಾನು ಕೂರ್ತೀನಿ. ಯಾಕಂದರೆ ನಾವೊಂದು ಒಳ್ಳೆ ಕೆಲಸ, ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಸೆಲೆಬ್ರಿಟಿ ಆಗಿದ್ದೀನಿ ಅಂತ ಅಂದಾಗ ಆ ಒಂದು ಲೈಫ್ನ ಎಂಜಾಯ್ ಮಾಡ್ತಿರ್ತೀನಿ, ನನ್ನ ಕೆಲಸನ ನಾನು ಫೋಕಸ್ಡಾಗಿ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರಲ್ಲ ಒಂದು ದಿವಸ ನಾನು ಅಲ್ಲೋ ಕೂತ್ಕೋತೀನಿ ಅಂತ. ಅವತ್ತೊಂದು ದಿನ ನೀವು ಅಲ್ಲಿ ಕೂತ್ಕೊಂಡಾಗ ಏನೇನೆಲ್ಲ ಯೋಚನೆ ಬಂತು ನಿಮಗೆ? ನನ್ನ ಪೊಲೀಸ್ ಈ ಕ್ವಾರಂಟೈನ್ ಏನು ಮಾಡ್ತಾರೆ ಅವರು ಫಸ್ಟ್ ಆ ಪ್ರೋಸೆಸ್ಸಿಗೆ, ಆಗ ನನಗಿಂತ ಜಾಸ್ತಿ ನನಗೆ ತುಂಬ ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಕ್ರ್ಯಾಶ್ ಆಗಿದ್ದು ಇಮೋಷ್ನಲಿ. ಬಿಕಾಸ್ ನಾರ್ಮಲಿ ನಾನು ಯಾವುದಕ್ಕೂ ಹೆದರಲ್ಲ, ನಾನು ಹೆದರಿರೋನೇ ಅಲ್ಲ. ನಾನು ಸಾಧಾರಣವಾಗಿ ತುಂಬ ಬೋಲ್ಡ್, ಯಾಕಂತಂದರೆ ನಾವು ಯಾವುದೇ ತಪ್ಪು ಕೆಲಸಗಳನ್ನು ಮಾಡಲ್ಲ. ವಿ ಆರ್ ನಾಟ್ ಇನ್ ಟು ರಾಂಗ್ ಥಿಂಗ್ಸ್. ಮತ್ತು ಸೊ ಹಾಗಿರ್ಬೇಕಾದ್ರೆ ಐ ಡೋಂಟ್ ಹ್ಯಾವ್ ಟು ಫಿಯರ್ ಫಾರ್ ಎನಿಥಿಂಗ್ ಅಂತ. ಅವತ್ತು ನಾನು ತುಂಬ ಡಿಸ್ಟರ್ಬ್ ಆಗಿ ತುಂಬ ಬ್ರೇಕ್ ಆಗಿದ್ದು ಏನಕ್ಕೆ ಅಂತಂದರೆ ನಮ್ಮ ತಂದೆ ತಾಯಿಯು ಏಕೈಕ ಕಾರಣ. ಯಾಕಂತಂದರೆ ಅವರು ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಮತ್ತು ನಾನು ಕೂಡ ಒಂದು ಹಳ್ಳಿಯಿಂದ ನನ್ನ ಊರಿಗಾಗಲಿ ನನ್ನ ತಂದೆ ತಾಯಿಗಾಗಲಿ ಅಥವಾ ನನಗೆ ಪಾಠ ಹೇಳ್ಕೊಟ್ಟಿರೋ ಟೀಚರ್ಸ್ಗಳಿಗಾಗಿ ಇವ್ರಿಗೆಲ್ಲ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ ನಾನು ವಿದೇಶದಲ್ಲಿದ್ದವನು ಕೂಡ. ನಾನು ಒಂದು 4-5 ವರ್ಷ ಫಾರಿನ್ ಫ್ಲೈಟಲ್ಲಿ ಕೆಲಸ ಮಾಡ್ತಿದ್ದೆ. ಇಂಟರ್ನ್ಯಾಷನಲ್ ಕ್ರೂ ಆಗಿದ್ದೆ ನಾನು. ಅದಾದ ನಂತರ ನಾನು ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿ ದುಬೈಯಲ್ಲಿದ್ದೆ. ದೆನ್ ಮಾಡಲಿಂಗಲ್ಲಿದ್ದೆ, ಕೇರಳದಲ್ಲಿದ್ದೆ ನಾನು. ದೆನ್ ಆ್ಯಕ್ಟಿಂಗ್, ಕನ್ನಡದಲ್ಲೇ ಒಂದು 8 ಧಾರಾವಾಹಿಗಳಿಗೆ ನಾಯಕ ನಟನಾಗಿ. ಇಷ್ಟು ಟೈಮಲ್ಲಿ ಇಲ್ದಿರೋದು ಸಡನ್ ಆಗಿ ಒಬ್ಬರು ನಮ್ಮ ಮೇಲೆ ಈ ರೀತಿ ಮಾಡಿದಾಗ ಸತ್ಯಾಸತ್ಯತೆ ಇರಲಿ, ಆ ಟೈಮ್ ಆಗಿ ಆ ಟಿ ವಿಲೆಲ್ಲ ಟ್ರಯಲ್ ಆದಾಗ ನಮ್ಮ ತಂದೆ ತಾಯಿ ನೋಡಿದಾಗ ಅವ್ರ ಮನಸ್ಸಿಗೆ ಏನಾಗಿರ್ಬೋದು, ಅದು ಎಂಥ ಅಂಥ ಆಪಾದನೆಗಳೆಲ್ಲ ಬಂದಾಗ ನಾನು ಅವತ್ತು ತುಂಬ ಕ್ರ್ಯಾಶ್ ಆದೆ. ನನ್ನ ಮನಸ್ಸಲ್ಲಿ ತುಂಬ ಥಾಟ್ಸ್, ಬೇರೆ ಬೇರೆ ಥಾಟ್ಸ್ ಹೋಗಿತ್ತು. ಅಂದರೆ ನೀವು ಎಷ್ಟೇ ಸ್ಟ್ರಾಂಗ್ ಇರಿ, ಇದನ್ನು ಫೇಸ್ ಆದಮೇಲೆ ನಾನು ಬದುಕಿರ್ಬೇಕು ಅನ್ನೋ ಮಟ್ಟಿಗೂ ಒಂದೊಂದ್ಸತಿ ಥಾಟ್ಸ್ ಹೋಗುತ್ತೆ.
ಇಷ್ಟೆಲ್ಲ ಆದ್ಮೇಲೆ, ಯಾಕಂತಂದ್ರೆ ತಂದೆ ತಾಯಿಗೆ ಹೆಸರು ತಂದು ಕೊಡಬೇಕು ಅಂತ ಒಂದು ದೊಡ್ಡ ಚಾಲೆಂಜ್ ಇಂಡಸ್ಟ್ರಿ. ಈಗ ನಿಮಗೆ ಗೊತ್ತು ಎಷ್ಟು ಚಾಲೆಂಜ್ ಇದೆ. ನೀವೊಂದು ಅವಕಾಶ ತಗೊಂಡು ಅದನ್ನ ಪ್ರೂವ್ ಮಾಡಿ ನಿಲ್ಲೋದು, ನೀವು ಮಾಡ್ದಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆದಾಗ ಆಮೇಲೆ ಅದನ್ನ ಎಷ್ಟು ಜನಕ್ಕೆ ಅಂತ ಹೇಳ್ತಾ ಹೋಗ್ತೀರಿ. ಆಮೇಲೆ ತಂದೆ ತಾಯಿ ಹೇಗೆ ಅಂತ ಅಂದ್ರೆ ಅವರು ತುಂಬಾ ಅಂದ್ರೆ ಅವ್ರ ಊರಲ್ಲಿ ಯಾವಾಗ್ಲೂ ನನ್ನ ಮಗ ಈ ಸೀರಿಯಲ್ ಮಾಡ್ತಾ ಇದ್ದ, ಅದ್ಲಿದ್ದಾನೆ, ಹಿಂಗೆ ಹೇಳ್ಕೊಂಡು ಬರ್ತಾ ಇದ್ದವ್ರದ್ದು ಸಡನ್ ಅವ್ರು ಹೇಗೆ ಹೊರಗಡೆ ಹೋಗ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಿ ನಾನು ತುಂಬ ಡಿಸ್ಟರ್ಬ್ ಆದೆ. ತುಂಬ ಡಿಸ್ಟರ್ಬ್ ಆಗಿ ಏನು ಮಾಡೋದು, ನೆಕ್ಸ್ಟ್ ಏನು, ನಾನು ಇದನ್ನ ಹೇಗೆ ನಾನು ಇದನ್ನ ಓವರ್ಕಮ್ ಆಗೋದು ಹೇಗೆ. ಸೊ ಇಟ್ ವೆಂಟ್, ಇದೊಂದು ದೊಡ್ಡ ಯುದ್ಧ ಆಗ್ತಾ ಇತ್ತು. ಬಟ್ ನಾನು ಹೇಳ್ದಾಗೇನೆ ಐ ಆಮ್ ವೆರಿ ಡೀಪ್ ಇನ್ ಟು ಸ್ಪಿರಿಚುವಾಲಿಟಿ. ಅದು ನನಗೆ ತುಂಬ ಶಕ್ತಿ ಕೊಡ್ತಾ ಇತ್ತು. ಮತ್ತು ಈ ಇನ್ಸಿಡೆಂಟ್ ಏನಾಯಿತು, ಇಟ್ ಈಸ್ ಅ ಬಿಗ್ ಲರ್ನಿಂಗ್. ಈ ಪ್ರೋಸೆಸ್ ಆದಾಗ ನಮಗೆ ತುಂಬ ಕಲಿಯೋದಕ್ಕೆ ಸಿಗುತ್ತೆ ಈ ರೀತಿ. ಮತ್ತು ನನ್ನನ್ನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ತುಂಬ ಹಾರ್ಡಾಗಿ ಬೆಳೆಸಿದ್ದಾರೆ. ಅಂದರೆ ನನ್ನನ್ನು ಮುದ್ದು ಮಾಡೋದು ನನಗೆ ಗೊತ್ತೇ ಇಲ್ಲ ಇಲ್ಲಿವರೆಗೆ. ನನ್ನ ತಂದೆ ತಾಯಿಗೂ ಪ್ರೀತಿಯಿಂದ ಮಾತಾಡಿಸಿ ಮುದ್ದು ಮಾಡೋದು ಗೊತ್ತೇ ಇಲ್ಲ. ನನಗೆ ಗೊತ್ತಿರೋದು ಒಂದೇ, ನಾನು ತಪ್ಪು ಮಾಡಿದ್ರೆ ಬೆಲ್ಟ್ ದೊಣ್ಣೆಲ್ಲಿ ಬಾರಿಸಿರೋದು ಮಾತ್ರ ನೆನಪು ನನಗೆ. ಇವನ್ ಮಾರ್ಕ್ಸ್ ಕಮ್ಮಿ ಬಂತು ಅಂತಂದರೆ ಬೆಲ್ಟಲ್ಲಿ ಬೆನ್ನ ಕೈಯೆಲ್ಲ ಬಾಸುಂಡಿ ಬರಾಗ ಹೊಡಿತಾ ಇದ್ರು. ಓಕೆ, ರಕ್ತ ಹೆಪ್ಪುಗಟ್ಟವರು ಹೊಡಿತಾ ಇದ್ರು. ಸೊ ವಿ ಆರ್ ಬಿಲ್ಟ್ ವೆರಿ ಬುಲೆಟ್ ಪ್ರೂಫ್ ಸಿನ್ಸ್ ಸ್ಮಾಲ್. ಸೊ ಇದೆಲ್ಲ ಏನಾಯ್ತು, ಅವರು ಟಫ್ ಇದ್ರು. ಆ್ಯಂಡ್ ದೇ ನೋ ಇವನು ಶಾರ್ಟ್ ಟೆಂಪರಲ್ಲೇ ಇರ್ಬೋದು, ಬಟ್ ಇವನು ಯಾವ ಮಟ್ಟಕ್ಕೆ ಹೋಗಬಲ್ಲ, ಇವನು ಇಂಥ ಹುಡುಗನ ಅಂತ ಅವ್ರಿಗೆ ಗೊತ್ತು. ನಮ್ಮ ತಂದೆ ತಾಯಿಗೆ ಇವನು ಈ ರೀತಿ ಮಾಡೋ, ಮತ್ತು ನನ್ನ ಸುತ್ತಮುತ್ತ ಇರೋರಿಗೆಲ್ರಿಗೂ ಗೊತ್ತಿತ್ತು ಇಟ್ಸ್ ಅ ಕ್ಲೀನ್ ಟ್ರ್ಯಾಪ್ ಇದು ಅಂತ. ಸೊ ಹಾಗಾಗಿ ಇಟ್ ವಾಸ್ ಅ ಸಪೋರ್ಟ್ ಫಾರ್ ಮಿ, ಸಪೋರ್ಟ್ ಸಿಕ್ತು. ಬಟ್ ಆ ಟೈಮಲ್ಲಿ ನಾನು ಸೋತಿದ್ದು, ನನಗೆ ಒಂದ್ಸರ್ತಿ ನಾನು ಡಿಸ್ಟರ್ಬ್ ಆಗಿದ್ದು ಖಂಡಿತವಾಗ್ಲೂ ನಿಜ, ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಬಟ್ ನನ್ನ ಡ್ಯಾಡಿಗೆ ನಾನು ಆ ಇನ್ಸಿಡೆಂಟ್ ಆಗ್ತಾ ಇರ್ಬೇಕಾದ್ರೆ ಮೊಬೈಲಲ್ಲಿ ಒಂದು ಮೆಸೇಜ್ ಮಾಡಿದ್ದೆ ನನ್ನ ಡ್ಯಾಡಿಗೆ. ಡ್ಯಾಡಿ, ನೀವು ಕಳ್ಕೊಂಡಿರೋ ಹೆಸರನ್ನ ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ ಅಂತ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇದನ್ನ ತರಲಿಲ್ಲ ಅಂದರೆ ನಾನೇ ಏನಾದರೂ ಮಾಡ್ಕೊಳ್ತೀನಿ ಅಂತ. ನಾನು ಹಠಕ್ಕೆ ಬಿದ್ದಿದ್ದೆ ನಾನು. ಬಿಕಾಸ್ ನನಗೆ ನಮ್ಮ ಡ್ಯಾಡಿ ರೆಪ್ಯುಟೇಷನ್, ನಮ್ಮ ತಂದೆ ತಾಯಿ ರೆಪ್ಯುಟೇಷನ್ ಮೇಲೆ ಐ ಡೋಂಟ್ ಕೇರ್ ಎನಿಥಿಂಗ್ ಇನ್ ದಿಸ್ ಪ್ಲಾನೆಟ್ ಅರ್ತ್. ನಾನು ಬದುಕಿರೋದೇ ಅವ್ರಿಗೆ, ನನ್ನ ಉಸಿರಿರೋದೇ ಅವ್ರಿಗೆ, ನನ್ನ ಪರ್ಪಸ್ ಆಫ್ ಲಿವಿಂಗೇ ಮೈ ಡ್ಯಾಡ್ ಅಂಡ್ ಮದರ್. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.